ಟಿವಿಕೆಗೆ ಅಧಿಕೃತವಾಗಿ ಬೆಂಬಲವನ್ನ ಘೋಷಿಸಿದೆ ಈಗ ವಿಸಿಕೆ. ಟಿವಿಕೆಯ ಪ್ರಧಾನ ಕಾರ್ಯದರ್ಶಿಗೆ ಬೆಂಬಲ ಪತ್ರ ಸಲ್ಲಿಕೆಯಾಗಿದೆ. ಟಿವಿಕೆಯ ಪಕ್ಷದ ಕಚೇರಿಯಲ್ಲಿ ಬೆಂಬಲ ಪತ್ರ ಸಲ್ಲಿಕೆ ಮಾಡಲಾಗಿದೆ. ಇಬ್ಬರು ಶಾಸಕರ ಬೆಂಬಲದಿಂದ ಟಿವಿಕೆ ಸಂಖ್ಯಾಬಲ ಈಗ 118 ಆಗಿದೆ. ಸರ್ಕಾರ ರಚಿಸಲು ಅಗತ್ಯ ಇರುವ ಮ್ಯಾಜಿಕ್ ನಂಬರ್ ಟಿವಿಕೆಗೆ ಸಿಕ್ಕಿದೆ. ಈಗ 118 ಶಾಸಕರ ಸಂಖ್ಯಾಬಲ ಹೊಂದಿರುವ ಟಿವಿಕೆಗೆ ಗದ್ದುಗೆ ಫಿಕ್ಸ್. ಟಿವಿಕೆ 107, ಕಾಂಗ್ರೆಸ್ 5, ಸಿಪಿಐ 2, ಸಿಪಿಎಂ 2, ಇನ್ನು ವಿಸಿಕೆ 2. ಸೊ ಟೋಟಲ್ ಆಗಿ 118. ತಮಿಳುನಾಡಿನ ಸಿಎಂ ಆಗಿ ದಳಪತಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸೋದು ಪಕ್ಕ. ವಿಜಯ್ಗೆ ಇದ್ದಂತ ಸಂಕಟ ಕೊನೆಗೂ ಸಾಲ್ವ್ ಆಗೋಯ್ತು. ಈ ವಿಸಿಕೆ ಅವರು ಮಾತ್ರ ಸಿಕ್ಕಾಪಟ್ಟೆ ಕಾಡಿಸ್ಬಿಟ್ರು. ಸೊ ಹಾಗಾಗಿನೇ ಇದುವರೆಗೂ ಇಲ್ಲಿ ಬಂತು. ಎಸ್, ಇದು ಅಧಿಕೃತವಾಗಿ ಫೋಟೋ ಬಂದಿರೋದು. ಇದು ಎಕ್ಸ್ಕ್ಲೂಸಿವ್ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಸರ್ಕಾರ ರಚಿಸುವುದಕ್ಕೆ ಅಗತ್ಯ ಇರುವ ಮ್ಯಾಜಿಕ್ ನಂಬರ್ ಟಿವಿಕೆಗೆ ಸಿಕ್ಕಾಗಿದೆ. ಈಗ ವಿಸಿಕೆ ಪಕ್ಷದ ನಾಯಕ ನಾವು ನಿಮ್ಮ ಬೆಂಬಲಕ್ಕಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಒಂದು ಪತ್ರವನ್ನು ಕೊಟ್ಟಿರೋದು, ಅಧಿಕೃತ ಪತ್ರ ಇದು. ಸೊ ವಿಸಿಕೆ ನಾಯಕ ಕೊಟ್ಟಿರುವಂಥ ಪತ್ರವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಸೊ 118 ಮ್ಯಾಜಿಕ್ ನಂಬರ್ ತಲುಪಾಗಿದೆ ಈಗ ಟಿವಿಕೆ. ಸೊ ಆ ಮುಖೇನ ಸರ್ಕಾರ ರಚನೆ ಆಗುತ್ತೆ. ಅಧಿಕೃತವಾಗಿ ಬೆಂಬಲವನ್ನು ಘೋಷಣೆ ಮಾಡಿದೆ ಈಗ ವಿಸಿಕೆ. ಟಿವಿಕೆಯ ಪ್ರಧಾನ ಕಾರ್ಯದರ್ಶಿಗೆ ಬೆಂಬಲ ಪತ್ರವನ್ನು ಸಲ್ಲಿಸಿರುವುದು ವಿಸಿಕೆ. ಟಿವಿಕೆಯ ಪಕ್ಷದ ಕಚೇರಿಯಲ್ಲಿ ಬೆಂಬಲ ಪತ್ರವನ್ನು ನೀಡಿರೋದು. ಇಬ್ಬರು ಶಾಸಕರ ಬೆಂಬಲದಿಂದ ಟಿವಿಕೆ ಸಂಖ್ಯಾಬಲ ಈಗ 118 ತಲುಪಿದೆ. ಸರ್ಕಾರ ರಚಿಸುವುದಕ್ಕೆ ಬೇಕಾಗಿರುವಂಥ ಸಂಖ್ಯಾಬಲ ಈಗ ಟಿವಿಕೆ ಬಳಿ ಇದೆ. ಸೊ ಈಗ ಡೈರೆಕ್ಟಾಗಿ ಪತ್ರಗಳನ್ನು ಹಿಡ್ಕೊಂಡು ರಾಜ್ಯಪಾಲರ ಮುಂದೆ ಹೋಗಿ ನಿಲ್ಲಬೇಕಾಗುತ್ತೆ. ಸರ್ಕಾರ ರಚನೆಗೆ ಅವಕಾಶವನ್ನು ಕೇಳಬೇಕಾಗುತ್ತೆ. ಸೊ ಈಗ ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತೆ ಅವಕಾಶ. ನಾಳೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ವಿಜಯ್ ಅಂತಾನೆ ಹೇಳಬಹುದು. ಸೊ ಇದುವರೆಗೂ ಇತ್ತಲ್ಲ ಅಡ್ಡಿ ಆತಂಕ, ಇದೆಲ್ಲವೂ ಕೂಡ ಮುಗಿದೋಯ್ತು ಅಂತಾನೆ ಅನ್ಕೊಳ್ಳೋಣ. ಈಗ ಸದ್ಯಕ್ಕೆ ರಾಜಕಾರಣದಲ್ಲಿ ಯಾವಾಗ ಸಂಕಷ್ಟ ಎದುರಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಈ ಒಂದು ಸಂಕಷ್ಟದಿಂದ ಪಾರಾಗಿದ್ದಾರೆ ವಿಜಯ್. ಸರ್ಕಾರ ರಚನೆ ಆಗುತ್ತೆ. ಸೊ ಅಧಿಕೃತವಾಗಿ ಈಗ ವಿಸಿಕೆ ಘೋಷಣೆಯನ್ನು ಮಾಡಿರೋದು, ನಾವು ಟಿವಿಕೆ ಜೊತೆಗಿದ್ದೀವಿ ಅಂತ ಹೇಳಿ. ನಿಮಗೆ ನಾವು ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ. ನೋಡಿ, ವಿಸಿಕೆ ಒಂದು ಲೆಟರನ್ನು ರಿಲೀಸ್ ಮಾಡಿದ್ದಾರೆ. ಅದನ್ನು ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಅಂದರೆ ತಮ್ಮ ಇಬ್ಬರು ಶಾಸಕರು ಕೂಡ ಟಿವಿಕೆ ಜೊತೆಗೆ ಇರ್ತೀವಿ, ಬೆಂಬಲವನ್ನು ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ. ಸೊ ಅನ್ಕಂಡೀಷ್ನಲ್ ಸಪೋರ್ಟ್ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ವಿಸಿಕೆ ಅವರು. ಸೊ ಆ ನಿಟ್ಟಿನಲ್ಲಿ ಸಂಪೂರ್ಣವಾದಂಥ ಬೆಂಬಲ, ಯಾವುದೇ ಷರತ್ತುಗಳ ಸದ್ಯಕ್ಕಿಲ್ಲ. ಷರತ್ತುಗಳನ್ನು ಹಾಕಿದ್ದಾಯಿತು, ಅದನ್ನು ಟಿವಿಕೆ ಒಪ್ಕೊಂಡಿದ್ದು ಕೂಡ ಆಯಿತು. ಸೊ ಇದೆಲ್ಲ ಆದ ನಂತರ ಇನ್ನೇನಿರುತ್ತೆ ಕಂಡೀಷನ್ಸು. ಸೊ ಅನ್ಕಂಡೀಷ್ನಲ್ ಸಪೋರ್ಟ್ ಇಲ್ಲಿ ಇದ್ದೇ ಇರುತ್ತೆ ಇನ್ನು ಮುಂದೆ. ಸೊ ಈ ಮುಖೇನ ಆರಾಮಾಗಿ, ನಿರರ್ಗಳವಾಗಿ, ಧೈರ್ಯವಾಗಿ ಈಗ ರಾಜ್ಯಪಾಲರ ಮುಂದೆ ಹೋಗಬೇಕಾಗುತ್ತೆ, ಅವಕಾಶವನ್ನು ಕೇಳಬೇಕಾಗುತ್ತೆ. ಅದಾದ ನಂತರ ಪ್ರಮಾಣ ವಚನ ಸ್ವೀಕಾರಕ್ಕೆ ವೇದಿಕೆ ರೆಡಿ ಆಗಿದೆ ಈಗಾಗಲೇ ವೇದಿಕೆ. ಬಟ್ ಇವತ್ತೇ ಆಗಬೇಕಾಗಿತ್ತು. ಈ ವಿಸಿಕೆ ಅವರು ಮಾಡಿರುವಂಥ ಗೇಮ್ ಪ್ಲ್ಯಾನ್ನಿಂದ ಅದಾಗಿರಲಿಲ್ಲ. ಸೊ ಇವರು ಇಷ್ಟೊತ್ತು ಟಿವಿಕೆ ಅವರನ್ನು ಕಾಡಿಸಿದ್ರು. ಸೊ ಫೈನಲಿ ಒಪ್ಕೊಂಡಿದ್ದಾರೆ. ಸರ್ಕಾರ ರಚನೆ ಒಂದೇ ಬಾಕಿ ಇರೋದೀಗ. ಇದರಿಂದ ತಮಿಳುನಾಡಿನಾದ್ಯಂತ ಈಗ ಸಂಭ್ರಮಾಚರಣೆ. ಟಿವಿಕೆ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು, ವಿಜಯ್ ಅವರ ಫ್ಯಾನ್ಸ್ ಎಲ್ಲ ಕಡೆ ಸೆಲೆಬ್ರೇಷನ್ ಅನ್ನು ಶುರು ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಶಾಸಕರ ಸಹಿ ಉಳ್ಳ ಪತ್ರದ ಜೊತೆಗೆ ಈಗ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ. ಗವರ್ನರ್ ಕೇರಳಕ್ಕೆ ಹೋಗ್ತಾರೆ. ಇವತ್ತು 7 ಗಂಟೆ 10 ನಿಮಿಷಕ್ಕೆ ಇಲ್ಲಿಂದ ಹೊರಡ್ತಾರೆ. ಸೊ ಅದಕ್ಕಿಂತ ಮುಂಚೆನೆ ಹಕ್ಕು ಮಂಡನೆಗೆ ಭೇಟಿ ಕೊಡ್ತಾರೆ.